ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಸಮಕಾಲೀನ ರಂಗಭೂಮಿಯ ಸವಾಲುಗಳ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ಮಾಡೋಣ. ಸಮಕಾಲೀನ ರಂಗಭೂಮಿ ಅಂದರೆ ಅದು ಕನ್ನಡ ರಂಗಭೂಮಿ ಹೌದು, ಭಾರತೀಯ ಎಲ್ಲ ಭಾಷೆಗಳ ದೇಶದ ತುಂಬ ನಡೀತಿರ್ತಕ್ಕಂಥ ರಂಗಭೂಮಿಯ ಚಟುವಟಿಕೆ ಆಗಿರ್ಬೋದು. ಅದನ್ನು ನಾವು ಒಂದು ಸಮಕಾಲೀನ ರಂಗಭೂಮಿ ಅಂತಕ್ಕಂಥ ಒಂದು ಶೀರ್ಷಿಕೆಯಲ್ಲಿ ಇವತ್ತು ಒಂದು ವಿಶ್ಲೇಷಣೆಯನ್ನು ಮಾಡ್ತಾ ಇರೋಣ. ಅಂದರೆ ಕೆಲಸ ಮಾಡಲಿಕ್ಕೆ ಇವತ್ತು ಏನೇನು ಅನುಕೂಲಗಳಿದೆ, ಏನೇನು ಸಮಸ್ಯೆಗಳಿದೆ, ಏನೇನು ಸವಾಲುಗಳಿದೆ, ಅದನ್ನು ನಾವು ಇವತ್ತು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಕಳೆದ 25 ವರ್ಷಗಳಿಂದ ನಾನು ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಒಂದು ನನಗನ್ಸಿರ್ತಕ್ಕಂಥ ಅನುಕೂಲಗಳು ಮತ್ತು ಸಮಸ್ಯೆಗಳು, ಸವಾಲುಗಳು ಏನು, ಮತ್ತು ಪ್ರಸ್ತುತ ಇವತ್ತಿನ ದಿನದಲ್ಲಿ ಏನೇನು ಸಮಸ್ಯೆಯನ್ನು ನಾವು ರಂಗಭೂಮಿ ಕಲಾವಿದರು ಅನುಭವಿಸ್ತಾ ಇದ್ದೀವಿ ಅಂತಕ್ಕಂಥದ್ದು, ಮತ್ತು ಅದರಿಂದ ಹೆಂಗೆ ಪಾರಾಗುವುದು ಅಂತಕ್ಕಂಥದ್ರ ಬಗ್ಗೆ ಕೂಡ ಒಂದು ವಿಚಾರವನ್ನು ಇವತ್ತಿಲ್ಲಿ ನೋಡೋಣ. ಕನ್ನಡ ರಂಗಭೂಮಿ ಮತ್ತು ಭಾರತೀಯ ರಂಗಭೂಮಿ ಟೋಟಲಿ ಒಂದು ಬೆಳೆದು ಬಂದಿರತಕ್ಕಂಥ ಒಂದು ಹಾದಿಯನ್ನು ಒಂದು ಸಂಕ್ಷಿಪ್ತವಾಗಿ ಒಂದು ಸರಿ ನೋಡ್ಕೊಂಬೋಣ. ಕನ್ನಡ ರಂಗಭೂಮಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನಿತ್ತು, ಕರ್ನಾಟಕದಲ್ಲಿ ಆಗ್ಬೋದು, ಭಾರತ ದೇಶದ ಮಟ್ಟದಲ್ಲಿ ಆಗ್ಬೋದು, ಏನಪ್ಪ ಅಂದ್ರೆ ಸಂಸ್ಕೃತ ಸಾಹಿತ್ಯ ನಾವು ನೋಡ್ತಾ ಇದ್ದೀವಿ. ಫಸ್ಟ್ ಬರ್ತಕ್ಕಂಥದ್ದು ಸಂಸ್ಕೃತ ಸಾಹಿತ್ಯ, ಭಾಸ, ಕಾಳಿದಾಸ, ಭವಭೂತಿ ಅಂತ ನಾಟಕಕಾರರು ನಮ್ಗೆ ಕಂಡು ಬರ್ತಾರೆ. ಅದ ನಂತರ ಕನ್ನಡ ಭಾಷೆಯಲ್ಲಿ ಬರೋದಾದರೆ ನಮಗೆ ಫಸ್ಟ್ ಬರ್ತಕ್ಕಂಥದ್ದು ನಾಟಕ ಇಗ್ಗಪ್ಪ ಹೆಗ್ಗಡೆ ವಿವಾಹ ಪ್ರಹಸನ 18ನೇ ಶತಮಾನದಲ್ಲಿ ಕಂಡು ಬರ್ತಕ್ಕಂಥ ಒಂದು ಕನ್ನಡ ನಾಟಕ. ಅದಾದಮೇಲೆ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಪುರಾವೆಗಳು ನಾವು ನೋಡೋದಾದರೆ ಆದಿಕವಿ ಪಂಪನಿಂದ ಪ್ರಾರಂಭವಾಗಿ ಪಂಪಯುಗ, ಬಸವಯುಗ, ಕುಮಾರವ್ಯಾಸ ಯುಗ, ಹಿಂಗೆ ಹಲವಾರು ಯುಗಗಳನ್ನು ಸಾಹಿತ್ಯ ಚರಿತ್ರೆಯಲ್ಲಿ ನಾವು ನೋಡ್ತಾ ಬರ್ತೀವಿ. ಕನ್ನಡದೊಳಗೆ ಜಾನಪದ ಕಲಾ ಪ್ರಕಾರಗಳು, ಜಾನಪದ ರಂಗಭೂಮಿ ಮೊದಲಾದ ಪ್ರಕಾರಗಳು ಏನಪ್ಪ ಅಂದ್ರೆ ಪ್ರಚಲಿತದಲ್ಲಿರ್ತಕ್ಕಂಥದ್ದು ನಾವು ಕಾಣ್ತಾ ಇರ್ತೀವಿ. ನಂತರದ ದಿನಗಳಲ್ಲಿ ಬಂದವರಂತಕ್ಕಂಥ ಏನಂದ್ರೆ ಕಂಪನಿ ನಾಟಕದ ಅತ್ಯಂತ ಪ್ರಸಿದ್ಧ ಕಲಾವಿದರಾದ ಗುಬ್ಬಿ ವೀರಣ್ಣನವರು, ಎ ವಿ ವರದಾಚಾರ್ಯರು, ಸುಬ್ಬಯ್ಯ ನಾಯ್ಡು ಅವರವರು, ಗರುಡು ಸದಾಶಿವರಾಯರು, ಆಮೇಲೆ ಏಣಿಗೆ ಕಂಪ್ನಿ, ಏಣಿಗೆ ಬಾಳಪ್ಪನವ್ರದ್ದೊಂದು ಕಂಪ್ನಿ ಇತ್ತು ಅವರು. ಹಿಂಗೆ ಆ ಒಂದು ಉಚ್ಛ್ರಾಯ ಕಾಲದ ಸಮಯದಲ್ಲಿ 200 ಕಂಪ್ನಿಗಳು 70-80ನೇ ಇಸ್ವಿ ಸಮಯದಲ್ಲಿ ಕರ್ನಾಟಕದಲ್ಲಿ ಇದ್ದದನ್ನು ಒಂದು ದಾಖಲೆ ಹೇಳ್ತಾ ಇದೆ. ಅದೇ ರೀತಿ ಅದಾದಮೇಲೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದಾದ ಮೇಲೆ ಬಂದಿರತಕ್ಕಂಥ ರಂಗಭೂಮಿಯನ್ನು, ರಂಗ ಕಲಾವಿದರನ್ನು ನಾವು ಬೇಕಾದ್ರೆ 2ನೇ ತಲೆಮಾರಿನ ರಂಗಕರ್ಮಿಗಳು ಅಥವಾ ಕಲಾವಿದರು ಅಂತ ಕೂಡ ಕರಿಬೋದು. ಅದಕ್ಕೆ ಮುಖ್ಯವಾಗಿ ಏನು ನೆಹರು ಯುಗ ಅಂತ ಏನು ಸ್ವಾತಂತ್ರ್ಯ ನಂತರ ನೆಹರೂರವರ ಆಡಳಿತದಲ್ಲಿ ಬಂದಿರತಕ್ಕಂಥ ದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆ ಆವಾಗ ಪ್ರಾರಂಭವಾಗ್ತಾ ಇದೆ. ಅಲ್ಲಿ ಶ್ರೀ ಇಬ್ರಾಹಿಂ ಅಲ್ಕಾಜಿಯವರು ಏನಪ್ಪ ಅಂದ್ರೆ ಅದರ ಪ್ರಥಮ ಫೌಂಡರ್ ಡೈರೆಕ್ಟರ್ ಆಗಿದ್ದರು. ಅವರೇನಪ್ಪ ಅಂದರೆ ಹೊರದೇಶದಲ್ಲಿ ರಂಗಭೂಮಿಯನ್ನು ಓದಿ ಬಂದಿರತಕ್ಕಂಥವರಾಗಿದ್ದರು. NSTಯಲ್ಲಿ ಅವರೇ ಮುಖ್ಯಸ್ಥರು, ನಿರ್ದೇಶಕರಾಗಿ ತರಬೇತಿಯನ್ನು ಕೊಟ್ಟರು. ಇದೇ ಸಮಯದಲ್ಲಿ ಸಿನಿಮಾ ಏನು ಕ್ಷೇತ್ರ ಇತ್ತು ಅದು ಕೂಡ ಪ್ರಾರಂಭದ ಹೆಜ್ಜೆಗಳನ್ನು ಹಾಕ್ತಾ ಇರ್ತಕ್ಕಂಥ ಸಮಯ ಅಂತಲೂ ಕೂಡ ನಾವು ನೋಡ್ಬೋದು. ಮತ್ತು ಇಲ್ಲಿ ತರಬೇತಿ ಪಡೆದು ಅಂದರೆ ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಓದಿ ಬಂದಿರತಕ್ಕಂಥ ಕನ್ನಡದ ಪ್ರಸಿದ್ಧ ಕಲಾವಿದರಾದ ಬಿ ವಿ ಕಾರಂತು, ಪ್ರಸನ್ನ, ಜಂಬೆ ಸರು, ಅಕ್ಷರ ಸರು, ರಘುನಂದನ್ ಸರು, KG ಕೃಷ್ಣಮೂರ್ತಿಯವರು, ಗೋಪಾಲ್ ಕೃಷ್ಣ ನಾಯರಿ ಅವರು, ಬಸವಲಿಂಗಯ್ಯ, ಜನಾರ್ದನು, ಮಾಲತಿ ಮೇಡಮು, ಸುಮತಿ ಮೇಡಮ್ ಮುಂತಾದವ್ರದ್ದೊಂದು ದೊಡ್ಡ ಪಟ್ಟಿನಿದೆ. ಇವರೆಲ್ಲ NSTಯಲ್ಲಿ ತರಬೇತಿಯನ್ನು ಪಡೆದುಕೊಂಡು ಬಂದು ಕರ್ನಾಟಕದಲ್ಲಿ ಸಂಚರಿಸಿ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭಿಸಿದರು. ಇದು ನಮ್ಮ 2ನೇ ರಂಗಭೂಮಿಯ ಕಲಾವಿದರ ಒಂದು ತಲೆಮಾರು ಅಂತ ನಾವು ಹೇಳ್ಬೋದು. ಅದಾದ ನಂತರ 1970ರಲ್ಲಿ ಸಮುದಾಯ ಅಂತಕ್ಕಂಥ ಒಂದು ಸಂಘಟನೆ ಬೆಂಗಳೂರಿನಲ್ಲಿ ಪ್ರಾರಂಭ ಆಯಿತು. 1940-45 ಸುಮಾರಿಗೇ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೆಗ್ಗೋಡಿನಲ್ಲಿ 1940-45ನೇ ಇಸ್ವಿಯಲ್ಲಿನೇ KV ಸುಬ್ಬಣ್ಣ ಮತ್ತು ಅವರು ಒಂದು ಗೆಳೆಯರ ಒಂದು ಸಮೂಹದಿಂದ ನೀನಾಸಂ ಅಂತಕ್ಕಂಥದ್ದು ಅಂದರೆ ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ ಅಂತಕ್ಕಂಥ ಒಂದು ರಂಗಭೂಮಿ ಸಂಸ್ಥೆ ಆವಾಗಲೇ ಪ್ರಾರಂಭ ಆಗಿತ್ತು. ಅದಾದಮೇಲೆ ಅದು ಅಲ್ಲಿ ಸ್ಥಳೀಯವಾಗಿ ಹಲವಾರು ಯಕ್ಷಗಾನ, ನಾಟಕ, ಸಾಹಿತ್ಯ, ಫಿಲ್ಮ್ ಕೋರ್ಸು ಎಲ್ಲ ಅಲ್ಲಿ ನಡೀತಾ ಇತ್ತು.
ಅದಾದಮೇಲೆ 80ರ ಇಸ್ವಿಯಲ್ಲಿ 1980ರಲ್ಲಿ ನೀನಾಸಂ ಥಿಯೇಟರ್ ಇನ್ಸ್ಟಿಟ್ಯೂಟ್ ಅಂಥೇಳಿ ಒಂದು ರಂಗಶಾಲೆಯನ್ನು ಕೂಡ ಕೆ ವಿ ಸುಬ್ಬಣ್ಣವರ ನೇತೃತ್ವದಲ್ಲಿ ಪ್ರಾರಂಭ ಆಯಿತು. ಅದಾದಮೇಲೆ ಸಮುದಾಯ ಕೂಡ ತನ್ನ ಶಾಖೆಗಳನ್ನು ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೂಡ ವಿಸ್ತರಣೆಯನ್ನು ಮಾಡಿದ್ದನ್ನು ನೋಡ್ಬೋದು. ಅದಾದಮೇಲೆ ಯೂನಿವರ್ಸಿಟಿಗಳಲ್ಲಿ ರಂಗಭೂಮಿಗೆ ಸಂಬಂಧಪಟ್ಟ ಕೋರ್ಸ್ಗಳು ಬೆಂಗಳೂರು ಮತ್ತು ಮೈಸೂರು ಯೂನಿವರ್ಸಿಟಿಯಲ್ಲಿ ಪ್ರಾರಂಭ ಆದವು. ಇಲ್ಲಿ ತರಬೇತಿ ಪಡೆದ ಕಲಾವಿದರು ಅವರವರ ಜಿಲ್ಲೆಗಳಲ್ಲಿ ರಂಗ ತಂಡಗಳನ್ನು ಕಟ್ಟಿ ರಂಗ ಚಟುವಟಿಕೆಯನ್ನು ಮಾಡಲಿಕ್ಕೆ ಶುರುವಾದರು. 90ರ ದಶಕದ ಕೊನೆಯ ವರ್ಷಗಳಲ್ಲಿ ಏನಾಯಿತು ಅಂದರೆ ಚಿತ್ರದುರ್ಗದ ಮುರುಘಾ ಮಠ, ಸಾಣೇಹಳ್ಳಿ ಮಠಗಳು ರಂಗಶಾಲೆಗಳನ್ನು ಏನಪ್ಪ ಅಂದ್ರೆ ತೆಗೆದು ರಂಗ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಒಂದು ಪಂಡಿತಾರಾಧ್ಯ ಸ್ವಾಮೀಜಿಯವ್ರದ್ದು ಶಾಲೆ ಇದೆ, ಆಮೇಲೆ ಇನ್ನೊಂದು ಮುರುಘಾ ಮಠದ್ದು ಕೂಡ ಒಂದು ಶಾಲೆ ಇದೆ. ಅದಾದ ನಂತರ ಮತ್ತು 2010ಕ್ಕೆ ಬಂದಂಗೆ ಬೆಂಗಳೂರಿನಲ್ಲಿ NSTದು ಒಂದು ಏನಪ್ಪ ಅಂದ್ರೆ 1 ಇಯರ್ ಕೋರ್ಸು ಡಿಪ್ಲೊಮಾ ಕೋರ್ಸ್ ಪ್ರಾರಂಭ ಆಯಿತು. ವಾರಣಾಸಿಯಲ್ಲಿ ಭಾರತ ದೇಶದ ಒಂದು ಏನು ಇತರೆ ಇದ್ದಾವೆ ಅಲ್ಲಿ ಕೂಡ ಒಂದು ರಂಗ ಶಿಕ್ಷಣ ನೀಡ್ತಕ್ಕಂಥ NSTದು 1 ಇಯರ್ದು ಡಿಪ್ಲೊಮಾ ಕೋರ್ಸು ಏನಪ್ಪ ಅಂದ್ರೆ ಪ್ರಾರಂಭವಾದ್ದು ನಾವು ನೋಡ್ತೀವಿ. ಅದಾದಮೇಲೆ ರಂಗಾಯಣ ಮೈಸೂರು, ಅದು 90ರ ದಶಕದಲ್ಲಿ BV ಕಾರಂತರ ನೇತೃತ್ವದಲ್ಲಿ ಮೈಸೂರಿನಲ್ಲಿ ಪ್ರಾರಂಭ ಆಯಿತು. ಇವತ್ತು ನಮ್ಗೆ ಕರ್ನಾಟಕದಲ್ಲಿ 5 ರಂಗಾಯಣಗಳಾಗಿದೆ. ಇದಾದಮೇಲೆ ನಾವು ನೀನಾಸಂ ತಿರುಗಾಟ ಅಂತಕ್ಕಂಥ ಒಂದು ವೃತ್ತಿಪರ ತಂಡವನ್ನು ನೋಡ್ತೀವಿ. ಕಿನ್ನರ್ ಮೇಳ ಅಂತಕ್ಕಂಥ ತಂಡ, ಶಿವಸಂಚಾರ ಅಂತಕ್ಕಂಥ ತಂಡವನ್ನು ಕೂಡ ನಾವು ನೋಡ್ತೀವಿ. ಇದಾದಮೇಲೆ ಜಿಲ್ಲಾ ಮಟ್ಟದಲ್ಲಿ ಹಲವಾರು ರಂಗ ತಂಡಗಳು, ರಂಗ ಕಲಾವಿದರು ಅವರವ್ರ ತಂಡಗಳನ್ನು ಮಾಡಿಕೊಂಡು ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನು ನಾವು ಇಲ್ಲಿ ತನಕ ನೋಡ್ತಾ ಇದ್ದೀವಿ. ಒಂದು ಸುಮ್ಮನೆ ಉದಾಹರಣೆಗೆ ಒಂದು ಜಿಲ್ಲಾ ಮಟ್ಟದಲ್ಲಿ ನಾವು ನೋಡ್ತಾ ಹೋದರೆ ಇವತ್ತು ತಿಪ್ಟೂರಿನಲ್ಲಿ ಪ್ರತಿಯೊಂದು ತಂಡ ಇರ್ಬೋದು, ಧಾರವಾಡದಲ್ಲಿ ರಂಗಭಾರತಿ, ಗೊಂಬೆ ಮನೆ, ಕೊಪ್ಪಳದಲ್ಲಿ ಶಿವಶಂಕರ್ ಅಂತ ನಮ್ಮ ಸ್ನೇಹಿತರೊಬ್ಬರಿದ್ದರು, ಈಗ ಲಕ್ಷ್ಮಣ್ ಪೀರ್ಗಾರು, ಬೆಳಗಾವಿಯಲ್ಲಿ ದಿಲಾವರು, ರಾಮದುರ್ಗದಲ್ಲಿ ತಂಡಗಳು, ಬೆಳಗಾವಿಯ ಇನ್ನೊಂದು ಶ್ರೀಪತಿ ನಂಜಿಲ್ ಬೈಲು ಅಂತಕ್ಕಂಥ ಸೀನಿಯರ್ ಕಲಾವಿದರು ಅವರು ಕೂಡ ಇದ್ದಾರೆ. ಮಂಚಿಕೇರಿಯಲ್ಲಿ ಸಿದ್ಧಿ ಕಲಾವಿದರು, ಉಡುಪಿಯ ಅಲ್ಲಿ ಕೂಡ ಏನಪ್ಪ ಅಂತಂದ್ರೆ ಅಲ್ಲೊಂದು ರಂಗಭೂಮಿಯ ಗೆಳೆಯರದೊಂದು ತಂಡ ಇದೆ. ಅದೇ ರೀತಿ ಕುಂದಾಪುರದಲ್ಲಿ ಒಂದು ಭಂಡಾರ್ಕರ್ ಕಾಲೇಜಲ್ಲಿ ವಸಂತ್ ಬನ್ನಾಡಿಯವರು, ಹೊಸಪೇಟೆಯಲ್ಲಿ ಭಾವೈಕ್ಯತಾ ವೇದಿಕೆ ಅಂತಕ್ಕಂಥ ಶ್ರೀ ಅಬ್ದುಲ್ ಸರ್ ಅವ್ರದ್ದು, ಆಮೇಲೆ ಶಿವಮೊಗ್ಗದಲ್ಲಿ ಕಾಂತೇಶ್ ಸರು, ದಾವಣಗೆರೆಯಲ್ಲಿ ಸಿದ್ದರಾಜ್ ಅವರು, ಚನ್ನಗಿರಿಯಲ್ಲಿ ಗಣೇಶಯ್ಯ, ಬೆಂಗಳೂರಿನಲ್ಲಿ ಕಾರಂತರು ಮತ್ತು ಹಲವಾರು ತಂಡಗಳು ಬೆಂಗಳೂರು ಸಿಟಿಯಲ್ಲಿ ಅಂದರೆ ಟೌನಲ್ಲಿ ಇದು ಟೌನಲ್ಲ ಬೆಂಗಳೂರು ಸಿಟಿಯಲ್ಲಿ ಹಲವಾರು ತಂಡಗಳು ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈಚೆ ಕಡೆ ನಾವು ಬೀದರ್ನಲ್ಲಿ ಬಂದರೆ ಬೀದರ್ನಲ್ಲಿ ಸಮುದಾಯ, ಕಲಬುರಗಿಗೆ ಬಂದರೆ ಕಲಬುರಗಿಯಲ್ಲಿ ಸಮುದಾಯ, ಕಲಬುರಗಿಯಲ್ಲಿ ರಂಗ ಮಾಧ್ಯಮ, ಕಲಬುರಗಿಯಲ್ಲಿ ಲೋಯ ಕಲಾ ತಂಡ, ವಿಶ್ವರಂಗ, ಇದಲ್ಲದೆ ಇನ್ನೂ ಹಲವಾರು ತಂಡಗಳು ಕೂಡ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾವೆ. ಮತ್ತೇನಪ್ಪ ಅಂದ್ರೆ ನಾವು ದಕ್ಷಿಣ ಕನ್ನಡದ ಕಡೆ ಹೋದರೆ ಅಲ್ಲಿ ಏನಪ್ಪ ಅಂದರೆ ಜೀವನ್ ರಾಮ್ ಸುಳ್ಯ, ಹುನಗುಂದಕ್ಕೆ ಹೋದರೆ ಧ್ರುವರಂಗ, ಸಿಂಧನೂರಿನಲ್ಲಿ ಪ್ರಭುರಾಜು, ಶಕ್ತಿನಗರದಲ್ಲಿ ಪ್ರವೀಣು, ಹಿಂಗೆ ನಮ್ಮ ರಾಜ್ಯದ ಎಲ್ಲ ಕಡೆಗೆ ಇವತ್ತು ರಂಗಭೂಮಿಯ ಕೆಲಸಗಳು ಮಾಡ್ತಕ್ಕಂಥ ಕಲಾವಿದರು, ಟ್ರೈನ್ಡ್ ಆಗಿರ್ತಕ್ಕಂಥ ಕಲಾವಿದರು ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇದು ಒಂದು ರಂಗ ಶಿಕ್ಷಣವನ್ನು ಮತ್ತು ಶಿಕ್ಷಣವನ್ನು ತೆಗೆದುಕೊಂಡು ಕೆಲಸ ಮಾಡ್ತಾ ಇರತಕ್ಕಂಥ ಕಲಾವಿದರದು ಒಂದು ಎಂಟೈರ್ ಏನಪ್ಪ ಅಂದ್ರೆ ನಮ್ಮ ರಾಜ್ಯದ ಒಂದು ಮಾಹಿತಿ ಆಯಿತು. ಅದಲ್ಲದೆ ವೃತ್ತಿ ರಂಗಭೂಮಿ, ನಾನು ಗುಬ್ಬಿ ವೀರಣ್ಣ ಅವ್ರದ್ದು ಏನು ಹೆಸರು ಹೇಳ್ಕೊಂಡು ಬಂದೆ, ಆ ವೃತ್ತಿ ರಂಗಭೂಮಿಯ ಕಲಾವಿದರುಗಳು ಏನಪ್ಪ ಅಂದ್ರೆ ಫಸ್ಟಿಗೆ ನಾವು ನೋಡ್ತಕ್ಕಂಥದ್ದು ಗುಬ್ಬಿ ಕಂಪ್ನಿ ನೋಡ್ತೀವಿ. ಅದಾದಮೇಲೆ ಹಾನಗಲ್ಲ ಶಿವಕುಮಾರೇಶ್ವರ ಕಂಪ್ನಿ, ರಾಜು ತಾಳಿಕೋಟೆಯವ್ರ ಕಂಪ್ನಿ, ಕಮ್ಮತಗಿ ಕಂಪ್ನಿ, ಅರಿಶಿಣಗುಡಿ ಕಂಪ್ನಿ, ಇಂಥ 200 ಕಂಪ್ನಿಗಳು 80ನೇ ಇಸ್ವಿಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಊರುಗಳಲ್ಲಿ ಸಂಚರಿಸಿ ಟೆಂಟ್ ಕ್ಯಾಂಪ್ ಹಾಕಿ ಏನಪ್ಪ ಅಂದ್ರೆ ನಾಟಕಗಳನ್ನ ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಸ್ನೇಹಿತರೆ. ಇದಾದಮೇಲೆ ಈ 1ನೇ ಮತ್ತು 2ನೇ ಈ 3ನೇ ಏನು 3 ಜನ್ರೇಷನ್ನು ಬಂತು, ಈ ತಲೆಮಾರಿನ ಕಲಾವಿದರಲ್ಲಿ 1ನೇದ್ದು ವೃತ್ತಿ ಕಂಪನಿ, 2ನೇದ್ದು ಟ್ರೈನ್ಡ್ ಆಗಿ NSTಯಿಂದ ಓದಿ ಬಂದು ರಾಜ್ಯ ಮಟ್ಟದಲ್ಲಿ ಅಂದರೆ ಕರ್ನಾಟಕದಲ್ಲಿ ಕೆಲಸ ಮಾಡ್ತಕ್ಕಂಥ ಕಲಾವಿದರು, 3ನೇದಾಗಿ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ನೀನಾಸಂ ಇರ್ಬೋದು, ಸಾಣೆಹಳ್ಳಿ ಇರ್ಬೋದು, ಯೂನಿವರ್ಸಿಟಿಯಲ್ಲಿ ಇರ್ಬೋದು, ಮತ್ತು 90ರ ದಶಕದ ನಂತರ NSTಗೆ ಹೋಗಿ ಓದಿ ಬಂದವರಾಗಿರ್ಬೋದು, ನಮ್ಮ ರಾಜ್ಯದಲ್ಲಿ ಇವತ್ತು ಕೆಲಸ ಮಾಡ್ತಕ್ಕಂಥವ್ರಿಗೆ ಏನಂತೀವಿ ನಾವು 3ನೇ ತಲೆಮಾರಿನವ್ರು ಅಂತ ಬೇಕಾದ್ರೆ ಕರ್ಕೊಳ್ಳೋಣ. ಈ 3 ಜನ್ರೇಷನಲ್ಲಿ ವರ್ಕಿಂಗ್ ಸ್ಟೈಲಲ್ಲಿ ಯಾವ್ಯಾವ ರೀತಿ ವ್ಯತ್ಯಾಸಗಳಿದೆ ಅಂತಕ್ಕಂಥದ್ದನ್ನು ನಾವು ಕೂಡ ಒಂದು ನೋಡ್ತಾ ಹೋದರೆ ನಮಗನ್ಸೋದು 1ನೇ ತಲೆಮಾರಿನ ಕಲಾವಿದರು ಅಂದರೆ ಈಗ ಗುಬ್ಬಿ ವೀರಣ್ಣವರು, ವರದಾಚಾರ್ಯರು, ಸುಬ್ಬಯ್ಯ ನಾಯ್ಡು, ಇವತ್ತು ಗರುಡು ಸದಾಶಿವರಾಯರು, ಏಣಿಗೆ ಬಾಳಪ್ಪನವ್ರದ್ದು,
ಏನು ಫುಲ್ ಟೈಮ್ ಥಿಯೇಟ್ರು ಕಂಪ್ನಿ ಇತ್ತು, ಆ ಥರದ್ದು ಏನಪ್ಪ ಅಂದ್ರೆ ಸಮಯದಲ್ಲಿ ಆನೆ, ಕುದುರೆ, ಒಂಟೆಗಳು ರಂಗದ ಮೇಲೆ ಅಂದರೆ ಸ್ಟೇಜ್ ಮೇಲೆ ಓಡಾಡಲಿಕ್ಕೆ ವ್ಯವಸ್ಥೆ ಮಾಡ್ತಕ್ಕಂಥ ಒಂದು ರುಚಿರಾಯ ಕಾಲ ಅಂತ ಹೇಳ್ಬೋದು. ಅದಾದಮೇಲೆ ಜನರು ಸಂಪೂರ್ಣವಾಗಿ ಈ ಜಾತ್ರೆ ಇಲ್ಲಾದರೆ ಕಂಪಲ್ಸರಿ ನಾಟಕ ಮಾಡಿಸೋರು, ಅಥವಾ ಊರಿನಲ್ಲಿ ಏನಾದ್ರು ಉತ್ಸವ ಇತ್ತು ಅಂದರೆ ಅಲ್ಲಿ ಕೂಡ ಮಾಡಿಸೋರು. ಇವತ್ತು ಬಯಲಾಟಗಳು, ನಾಟಕಗಳು, ಜಾನಪದ ಕಲೆಗಳು ಸ್ವತಃ ಅಭ್ಯಾಸ ಮಾಡಿ ಜನರು ಆ ಊರಿನಲ್ಲಿ ಪ್ರದರ್ಶನವನ್ನು ಮಾಡ್ತಾಯಿದ್ರು. ಈ ವೃತ್ತಿಪರವಾಗಿ ನಾವು ನೋಡ್ಲಿಕ್ಕೆ ಹೋದರೆ ಗುಬ್ಬಿ ಕಂಪನಿ ವೃತ್ತಿಪರವಾಗಿ ರಂಗ ಪ್ರದರ್ಶನಗಳನ್ನು ಮಾಡ್ತಾ ಇದ್ದಕ್ಕಂಥದ್ದು ಒಂದು ಮಾಹಿತಿ ಸಿಗ್ತದೆ. ಅದಾದಮೇಲೆ ಅದೇ ಕಂಪನಿಯಲ್ಲಿ ಡಾಕ್ಟರ್ ರಾಜ್ಕುಮಾರು, ಬಿ ವಿ ಕಾರಂತರಂಥ ಪ್ರಮುಖವಾದ ರಂಗ ಮತ್ತು ಸಿನಿಮಾ ಕಲಾವಿದರು ಏನಪ್ಪ ಅಂದರೆ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಇವತ್ತು ಗರುಡು ಸದಾಶಿವರಾಯರು ಆಗಿರ್ಬೋದು, ಎಣಿಗೆ ಬಾಳಪ್ಪನವ್ರು ಆಗಿರ್ಬೋದು, ಆಮೇಲೆ ಇನ್ನು ಸುಬ್ಬಯ್ಯ ನಾಯ್ಡು ಆಗಿರ್ಬೋದು, ವರದಾಚಾರ್ಯ ಆಗಿರ್ಬೋದು, ಇಂಥ ಕಲಾವಿದರು ಕಂಪನಿಗಳು ಸಾಕಷ್ಟು ಕೆಲಸಗಳನ್ನು ನಾವು ಮಾಡಿರ್ತಕ್ಕಂಥದ್ದು ನೋಡ್ತೀವಿ. ಈ ಅವಧಿಯನ್ನು ನಾವು ಅಪ್ಪಟ ಪ್ರಾರಂಭಿಕ ಹಂತ ಮತ್ತು 1ನೇ ತಲೆಮಾರು ಅಂತ ಬೇಕಾದ್ರೆ ನಾವು ಹೇಳ್ಬೋದು. ಇದು ಒಂದಾಯಿತು. 2ನೇ ತಲೆಮಾರು ಅಂತಂದರೆ ಕನ್ನಡ ರಂಗಭೂಮಿಯ ಕಲಾವಿದರು, ರಂಗತಂಡಗಳು, ರಂಗಭೂಮಿಯ ಶಿಕ್ಷಣ ಪಡೆದ ವೃತ್ತಿಪರರು ಮತ್ತು ಶಿಕ್ಷಿತ ವರ್ಗದ ಹವ್ಯಾಸಿ ರಂಗ ಕಲಾವಿದರು ಮತ್ತು ತಂಡಗಳು. ಈ ರಂಗಭೂಮಿಯನ್ನು ನೆಹರು ಟೈಮ್ ಅಂತ ಕೂಡ ಒಂದು ಹೇಳ್ತಾರೆ. ಅದಕ್ಕೆ ಕರ್ನಾಟಕದ ಸಮುದಾಯ ರಂಗ ಮಾಧ್ಯಮ, ನೀನಾಸಂನಂಥ ತಂಡಗಳು, ರಂಗ ಶಿಕ್ಷಣ ಕೇಂದ್ರಗಳು ಆ ಅವಧಿಯಲ್ಲಿಯೇ ಪ್ರಾರಂಭ ಆದವು ಅಂತಲೂ ಕೂಡ ನಾವು ನೆನಪು ಮಾಡ್ಕೋಬೋದು. ದೆಹಲಿ NSD ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದ ರಂಗ ಪದವೀಧರರು ಇಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಪ್ರಮುಖರಾದ ಬಿ ವಿ ಕಾರಂತು, ಜಯಶ್ರೀ ಮೇಡಮ್ಮು, ಪ್ರಸನ್ನ ಸರು, ಜಂಬೆ ಸರು, ಬಸವಲಿಂಗ ಸರ್, ಜನ್ಯವರು, ರಘುನಂದನ, KG ಕೃಷ್ಣಮೂರ್ತಿ ಸರು, ಅಕ್ಷರ ಸರ್ ಮುಂತಾದ ಎಲ್ಲ ಗಣ್ಯರು ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಬಂದು ಅಲ್ಲಿ NSDಯಲ್ಲಿ ತರಬೇತಿಯನ್ನು ತೊಗೊಂಡು ಬಂದು ಕರ್ನಾಟಕದಲ್ಲಿ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಈ ಹಂತ ಆದಮೇಲೆ ಈಗ ಇವರು 2ನೇ ತಲೆಮಾರು ಅಂತ ನಾವು ಹೇಳ್ಬೋದು. ಇನ್ನು 3ನೇ ತಲೆಮಾರಿಗೆ ಬಂದರೆ ರಂಗಭೂಮಿಯ ಕಲಾವಿದರು ಯಾರಪ್ಪ 3ನೇ ತಲೆಮಾರಿನವರು ಅಂತಂದರೆ, ಒಂದು ನೀನಾಸಂನಲ್ಲಿ, ಸಾಣೆಹಳ್ಳಿಯಲ್ಲಿ, ಯೂನಿವರ್ಸಿಟಿಗಳಲ್ಲಿ, ಬೆಂಗಳೂರು ಮತ್ತು ಇತರೆ ಪ್ರಾದೇಶಿಕವಾಗಿ ಮಾಡಿರ್ತಕ್ಕಂಥ NSD ಒಂದು ಡಿಪ್ಲೊಮಾ ಕೋರ್ಸಿನಲ್ಲಿ ತರಬೇತಿಯನ್ನು ಪಡೆದಕ್ಕಂಥವ್ರು ಏನಪ್ಪ ಅಂದರೆ ಇವರು 90ರ ದಶಕದ ನಂತರದ ಕಲಾವಿದರು ಅಂತ ನಾವು ಹೇಳ್ಬೋದು. ಇವರು ಬಹುಶಃ 3ನೇ ತಲೆಮಾರಿನ ಕಲಾವಿದರು ಅಂತ ನಾವು ಇವ್ರಿಗೆ ಕರಿಬೋದು. ಇವರು ಏನಪ್ಪ ಅಂದರೆ ಇವತ್ತು ಕೂಡ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಅವು ಮೊದಲಿನವರು ಸ್ವಲ್ಪ ಸ್ಲೋ ಆಗಿದ್ದಾರೆ ಅಂತ ಹೇಳ್ಬೋದು. 1ನೇ ತಲೆಮಾರಂತೂ ಪೂರ್ತಿ ಸೈಲೆಂಟ್ ಆಗಿದೆ, 2ನೇ ತಲೆಮಾರು ಸ್ವಲ್ಪ ನಿಧಾನ ಆಗಿದೆ, 3ನೇ ತಲೆಮಾರು ಸ್ವಲ್ಪ ಸ್ಪೀಡಾಗಿ ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಈ ಒಂದು ವ್ಯತ್ಯಾಸವನ್ನು ನೋಡ್ಬೋದು. ಮೊದಲ ತಲೆಮಾರಿನವ್ರಿಗೂ ಏನಪ್ಪ ಅಂದರೆ ಅವರು ಅಪ್ಪಟ್ಟವಾಗಿ ಪೂರ್ಣಾವಧಿಯಾಗಿ ರಂಗಭೂಮಿಗಾಗಿ ದುಡಿತಿದ್ದ ಕಲಾವಿದರು, ಅದು ಕಂಪ್ನಿ ನಾಟಕದ ಕಲಾವಿದರು ಏನಿದ್ರು. ಅದಾದಮೇಲೆ ಇವರು ಏನಪ್ಪ ಅಂದ್ರೆ ಮುಂದಿನ ದಿನದಲ್ಲಿ ವೃತ್ತಿ ರಂಗಭೂಮಿಯ ಅಲ್ಲೇ ಕೆಲಸ ಮಾಡ್ತಕ್ಕಂಥವ್ರು ಮತ್ತು ವೃತ್ತಿ ರಂಗಭೂಮಿ ಈ ಕಂಪ್ನಿಗಳನ್ನು ಹಾಕಿ ಕೆಲಸ ಮಾಡಿದರು. ಅವರು ಕೂಡ ಫುಲ್ ಟೈಮರ್ಸೇ ಇದ್ದರು. ಈ ಸಂದರ್ಭದಲ್ಲಿ ನಾವು ನೋಡಬೇಕಂದ್ರೆ ಏನು ಟ್ರೈನಿಂಗ್ ತೊಗೊಂಡಿರ್ತಕ್ಕಂಥ ಕಲಾವಿದರಿದ್ದಾರೆ, ಅವರು ಏನಪ್ಪ ಅಂದ್ರೆ ಈಗ 2ನೇ ತಲೆಮಾರಿನವರು ಫುಲ್ ಟೈಮ್ ಕೆಲಸ ಮಾಡ್ತಕ್ಕಂಥ ಕಲಾವಿದರು. ಅದರಲ್ಲಿ ಒಂದು ಅರ್ಧ ಜನ ಸಿಕ್ಕರೆ, ಇನ್ನು ಅರ್ಧ ಜನ ಏನು ಮಾಡಿದರು, TV, ಸಿನಿಮಾ, ಜರ್ನಲಿಸಮ್ ಕಡೆಗೆ ಏನಪ್ಪ ಅಂದ್ರೆ ಅವರು ಹೋದರು. ಅವ್ರಿಗೆ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಅಲ್ಲಿ ಅವಕಾಶ ಕಡಿಮೆ ಆಯಿತು ಅಂತಲೂ ಕೂಡ ಹೇಳ್ಬೋದು. ಅದಾದಮೇಲೆ ಮೊದಲಿನವರು 1ನೇ ತಲೆಮಾರಿನವರು ಕೆಲಸ ಮಾಡಲಿಕ್ಕೆ ಅವ್ರಿಗೆ ಫುಲ್ ಅವಕಾಶವೂ ಇತ್ತು, ಡೆಡಿಕೇಟಾಗಿ ಅವರು ಅಲ್ಲೇ ಕಂಪ್ನಿಯಲ್ಲೇ ಕೂಡ ಕೆಲಸ ಮಾಡ್ತಾಯಿದ್ರು. ಆದರೆ 2ನೇ ತಲೆಮಾರಿನವರಿಗೆ ಫುಲ್ ಟೈಮ್ ಆಗಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಅವರೇನಪ್ಪ ಅಂದ್ರೆ ಸ್ವಲ್ಪ ಈಚೆ ಕಡೆ ಬಂದು TV, ಸಿನಿಮಾ ಏನಪ್ಪ ಅಂದ್ರೆ ಅದರಲ್ಲಿ ಕೆಲಸ ಮಾಡೋಕ್ಕೆ ಚಾಲು ಮಾಡಿದರು. ಅವರಿಗೆ ಮೊದಲಿನವ್ರಿಗಿಂತ ಔಪಚಾರಿಕ ಶಿಕ್ಷಣ, ಅವರು ಗ್ರ್ಯಾಜುಯೇಟ್ಸ್ ಆಗಿದ್ದರು, ರಂಗಭೂಮಿಯಲ್ಲಿ ಏನಪ್ಪ ಅಂದ್ರೆ ಶಿಸ್ತುಬದ್ಧ ತರಬೇತಿಯನ್ನು ಪಡೆದಿದ್ದರು. ಅದರಲ್ಲಿ ಯಾವುದೇ ಕೊರತೆ ಇರಲಿಲ್ಲ. ಇದು 1ನೇ ಮತ್ತು 2ನೇ ತಲೆಮಾರಿನವ್ರಿಗಿರ್ತಕ್ಕಂಥ ವ್ಯತ್ಯಾಸ. ಇದಾದ ಮೇಲೆ ಇವತ್ತು ನಾವು ನೋಡಬೇಕಂದ್ರೆ ಇವತ್ತಿನ 3ನೇ ತಲೆಮಾರಿನ ಕಲಾವಿದರಿಗೆ ನಾವು ನೋಡ್ಲಿಕ್ಕೆ ಹೋದರೆ ಅವರೆಲ್ಲರೂ ಕೂಡ ಔಪಚಾರಿಕ ಶಿಕ್ಷಣವನ್ನು ಪಡೆದವರು, ಕೆಲವೊಬ್ಬರು ಗ್ರ್ಯಾಜುಯೇಟ್ಸು, SLC, PUC ಬೇರೆ ಬೇರೆ ಕೋರ್ಸ್ಗಳನ್ನು ಓದಿ ರಂಗಭೂಮಿಯ ರಂಗ ಶಿಕ್ಷಣವನ್ನು ಪಡ್ಕೊಂಡು ಇವತ್ತು ಥಿಯೇಟ್ರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಈ ಒಂದು ಅವಧಿ ಏನಿದೆ ಇದು 3ನೇ ತಲೆಮಾರಿನ ಕಲಾವಿದರು ಅಂತ ನಾವು ಹೇಳ್ಬೋದು. 3ನೇ ತಲೆಮಾರಿನ ಕಲಾವಿದರು ಏನಪ್ಪ ಅಂದ್ರೆ ತಂಡಗಳು ಏನಪ್ಪ ಅಂದ್ರೆ ಇವರು ತರಬೇತಿ ಪಡೆದಿರ್ತಕ್ಕಂಥವ್ರು, ಇದರಲ್ಲಿ ಹವ್ಯಾಸಿ ರಂಗ ಕಲಾವಿದರು ಬರ್ತಾರೆ, ಫುಲ್ ಟೈಮ್ ಕಲಾವಿದರು ಬರ್ತಾರೆ. ಇವರೆಲ್ಲ ಮಧ್ಯಮ ವರ್ಗದ ಆಧುನಿಕ ಶಿಕ್ಷಣವನ್ನು ಪಡೆದಿರತಕ್ಕಂಥ
ಜೊತೆಗೆ ರಂಗ ಶಿಕ್ಷಣವನ್ನು ಪಡೆದಿರ್ತಕ್ಕಂಥವ್ರು. ಹವ್ಯಾಸಿ ಕಲಾವಿದರೇನು ತಮ್ಮ ದೈನಂದಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಹೊತ್ತು ಅಥವಾ ರಜಾ ದಿನಗಳದಾಗ ಒಂದು ನಾಟಕದ ಪ್ರಾಕ್ಟೀಸ್ ಮಾಡಿ ರಂಗ ಪ್ರದರ್ಶನ ನೀಡ್ತಕ್ಕಂಥದ್ದು ಅವ್ರ ಕೆಲಸ. ಅದೇ ರೀತಿ ಈಗ ಈ ನವವೃತ್ತಿಪರರು ಏನು ಒಂದು ಈ ಥರ್ಡ್ ಜನ್ರೇಷನ್ನಲ್ಲಿ ಇರ್ತಕ್ಕಂಥ ನವವೃತ್ತಿಪರರು ಏನು ಇದ್ದಾರೆ ಕಲಾವಿದರು, ಅವ್ರೇನಪ್ಪ ಅಂದ್ರೆ ಪೂರ್ಣವಾದಿಯಾಗಿ ಸಮಯ ನೀಡಿ ಒಂದು ರಿಹರ್ಸಲ್ ಮಾಡಿ ರಂಗ ಪ್ರದರ್ಶನ ಕೊಡೋದು. ಇದು ಮೊದಲನೇ ಮತ್ತು ಎರಡನೇ ತಲೆಮಾರಿನ ಕಲಾವಿದರಿಗಿಂತ ಮೂರನೇ ತಲೆಮಾರಿನವರು ಸಂಖ್ಯೆಯಲ್ಲಿ ಏನಪ್ಪ ಅಂದ್ರೆ ಇವತ್ತು ಹೆಚ್ಚಿದ್ದೀವಿ ನಾವು. ಒಂದು ಅಂದಾಜಿನ ಪ್ರಕಾರ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲಿ ಸೇರಿಸಿ ಇವತ್ತು ರಂಗ ಶಿಕ್ಷಣ ಪಡೆದ ಸುಮಾರು 2,000 ಜನ ಗ್ರ್ಯಾಜುಯೇಟ್ಸು ಅಂದರೆ ರಂಗ ಪದವೀಧರರು ಇದ್ದಾರಂತ ಒಂದು ಅಂದಾಜಿದೆ. ಸುಮಾರು ಒಂದು ಜಿಲ್ಲೆಗೆ 5ರಂತೆ ಸಕ್ರಿಯವಾಗಿ ಕೆಲಸ ಮಾಡ್ತಕ್ಕಂಥ ರಂಗ ತಂಡಗಳು ಇವೆ ಅಂತ ಹೇಳ್ಬೋದು. ಹೊಸ ಹವ್ಯಾಸಿ ಕಲಾವಿದರು ಕೂಡ ಬರ್ತಾ ಇದ್ದಾರೆ. ಜೊತೆಗೆ ರಂಗ ಶಿಕ್ಷಣ ಪಡೆದ ಯುವಕರು ಕೂಡ ಪಾದಾರ್ಪಣೆಯನ್ನು ನಾವು ಮಾಡ್ತಾ ಇರೋದನ್ನು ನಾವು ನೋಡ್ಬೋದು. ಆದರೆ ಈ ಮೂರನೇ ತಲೆಮಾರಿನ ಕಲಾವಿದರು ಇವರು ಮೊದಲಿನ ತಲೆಮಾರಿನವರಷ್ಟು ಎರಡನೇ ತಲೆಮಾರಿನವರಷ್ಟು ಪೂರ್ಣಾವಧಿಯಾಗಿ ಭೂಮಿಯಲ್ಲಿ ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ನಾವು ಹೇಳ್ಬೋದು. ಹೆಂಗಪ್ಪ ಅಂದರೆ ಒಟ್ಟು ಸಂಖ್ಯೆ ಇವತ್ತು ಏನು ಮೂರನೇ ತಲೆಮಾರಿನ ಕಲಾವಿದರು 2,000 ಜನ ಇದ್ದಾರೆ ಅಂತ ನಾವು ಹೇಳಿದ್ವಿ. ಅವರು ಪೂರ್ಣಾವಧಿಯಾಗಿ ಒಂದು ಅರ್ಧದಷ್ಟು ಜನರು ಕೆಲಸ ಮಾಡ್ತಾ ಇದ್ದಾರೆ, ಅರ್ಧದಷ್ಟು ಜನರು ತಮ್ಮ ಬೇರೆ ಬೇರೆ ಕೆಲಸದ ಜೊತೆಗೆ ರಂಗಭೂಮಿಯ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳ್ಬೋದು. ಇದಕ್ಕೆ ಹಲವಾರು ಸಾಮಾಜಿಕ ಮತ್ತು ಆರ್ಥಿಕ ಕಾರಣಗಳಿರೋದನ್ನು ಕೂಡ ನಾವು ನೋಡ್ಬೋದು. ಅದಕ್ಕಿದೆ, ಸಾಕಷ್ಟಿದೆ. ಇವತ್ತು ಕಂಪ್ನಿ ನಾಟಕ ವೃತ್ತಿ ರಂಗಭೂಮಿಯ ಮತ್ತು ಹಿಂದಿನ ಮತ್ತು ಇಂದಿನ ಸ್ಥಿತಿ ನಾವು ನೋಡೋದಾದರೆ ಅಂದರೆ ನಾವು ವೃತ್ತಿ ಮೂರನೇ ಜನ್ರೇಷನ್ನ ಫುಲ್ ಟೈಮ್ ಕಲಾವಿದರು, ಎಜುಕೇಟ್ ಆದ ಟ್ರೈನ್ ಕಲಾವಿದರ ಬಗ್ಗೆ ನೋಡಿದ್ವಿ. ಈಗ ಕಂಪ್ನಿ ನಾಟಕ ಮತ್ತು ಏನು ಪ್ರೊಫೆಷ್ನಲ್ ಅವರು ಥಿಯೇಟ್ರ್ ಮಾಡ್ತಾಯಿದ್ರು ನಮ್ಮ ಹಿಂದಿನವರು, ಅವ್ರದ್ದು ಪರಿಸ್ಥಿತಿ ಹೆಂಗಿದೆ ಅಂದರೆ ಇವತ್ತು ಕಂಪ್ನಿ ನಾಟಕಗಳ ಉಚ್ಛ್ರಾಯ ಕಾಲ ಇಲ್ಲ ಅಂತ ಹೇಳ್ಬೋದು. ಪ್ರಾರಂಭದ ಗುಬ್ಬಿ ಏಣಿಗೆ ಅಥವಾ ಹಿಂದಿಂದ ಏನು ಕಂಪ್ನಿ ಇದ್ದು ಅವುಗಳ ವೈಭವ ಈಗಿಲ್ಲ. 70 ಮತ್ತು 80ಸ್ನಲ್ಲಿ ಏನಿತ್ತು ಕರ್ನಾಟಕದಲ್ಲಿ 200 ಕಂಪ್ನಿಗಳಿದ್ವು ಅಂತ. ಇವತ್ತು ಹುಡುಕಿದ್ರೆ 30ರಿಂದ 40 ಕಂಪ್ನಿ ಸಿಗ್ಬೋದು ಎಲ್ಲರ ದೊಡ್ಡ ದೊಡ್ಡ ಜಾತ್ರೆ ಒಳಗೆ. ಅವು ಕೂಡ ಏನದಪ್ಪ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಕ್ಕಂಥದ್ದು ನಾವು ನೋಡ್ಬೋದು. ಇದಕ್ಕೆ ಕಾರಣ ಅಂದರೆ ಸಿನಿಮಾ, TV, ಇಂಟರ್ನೆಟ್ಟು, ಮೊಬೈಲು, ಈ ಮಾಸ್ ಮೀಡಿಯಾ ಏನು ಬಂದಿದೆ ಅದರಲ್ಲಿಂದ ರಂಗಭೂಮಿಯ ಈ ವೃತ್ತಿ ರಂಗಭೂಮಿಯ ಒಂದು ಸ್ಥಾನವನ್ನು ಕಬಳಿಸಿದೆ ಅಂತಲೂ ಕೂಡ ಹೇಳ್ಬೋದು. ಈಗ ಮತ್ತಿನ್ನು ಪ್ರಸ್ತುತ ಇವತ್ತು ಕಾಂಟೆಂಪ್ರರಿ ಇವತ್ತು ಪ್ರಚಲಿತವಾಗಿ ಅಥವಾ ಸಮಕಾಲೀನ ರಂಗಭೂಮಿ ಎದುರಿಸ್ತಿರ್ತಕ್ಕಂಥ ಮೂಲವಾದ ನಮ್ಮ ಸಮಸ್ಯೆ ಏನು ನಾವು ಚರ್ಚೆ ಮಾಡಕ್ಕೆ ಕುಂತೀವಿ. ಅದಕ್ಕೆ ಬಂದರೆ ಏನದು ಸಮಕಾಲೀನ ರಂಗಭೂಮಿ ಎದುರಿಸ್ತಕ್ಕಂಥ ಸವಾಲುಗಳು ಯಾವುವು ಅಂತಕ್ಕಂಥದ್ದು ಒಂದು ಅತ್ಯಂತ ಗಂಭೀರವಾದ ಪ್ರಶ್ನೆ. ಇದಕ್ಕೆ ಉತ್ತರ ಕಂಡುಕೊಳ್ಳೋದೇ ಬಹುಶಃ ಇಷ್ಟೊತ್ತು ನಾವು ಏನು ಫೌಂಡೇಶನ್ ಹಾಕ್ಕೊಂಡಿವಿ ಇದರದ್ದು ಒಂದು ಮುಖ್ಯ ಉದ್ದೇಶ, ಇವತ್ತಿನ ಈ ವಿಡಿಯೋ ಮಾಡೋದ್ರ ಉದ್ದೇಶ. ಇದರಲ್ಲಿ ಹಲವಾರು ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ಇವತ್ತು ವೃತ್ತಿ ರಂಗಭೂಮಿ ನಾವು ನೋಡಿದ್ವಿ, ನಾವು ವೃತ್ತಿಪರರು ನಾವೇನಿದ್ದೀವಿ ನಾವು ಈ 2 ಶಾಖೆಗಳು ಈಗ ಇವತ್ತು ಸಮೂಹ ಮಾಧ್ಯಮ ಇರ್ಬೋದು, ಸಿನಿಮಾ ಇರ್ಬೋದು, TV ಇರ್ಬೋದು, ಇಂಟರ್ನೆಟ್ಟು, ಮೊಬೈಲು, ಇದ್ರ ಭರಾಟೆ ಒಳಗೆ ರಂಗಭೂಮಿ ಏನಪ್ಪ ಅಂತಂದ್ರೆ ತನ್ನ ಪ್ರಭಾವವನ್ನು ಸ್ವಲ್ಪ ಕಳ್ಕೊಳ್ತಾ ಇದೆ ಅಂತ ಕೂಡ ನಾವು ಹೇಳ್ಬೋದು. ಮೊದಲೆಲ್ಲ ಕಂಪ್ನಿ ನಾಟಕಗಳು ಗಲ್ಲಾಪೆಟ್ಟಿಗೆ ಹಣದಿಂದಲೇ ತನ್ನ ಎಲ್ಲ ಖರ್ಚುಗಳನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಯಾಕಂದ್ರೆ ಬಾಕ್ಸ್ ಆಫೀಸು ಅಲ್ಲಿ ಕಲೆಕ್ಷನ್ ಏನು ದುಡ್ಡು ಬರ್ತಾಯಿತ್ತು ಫುಲ್ಲು ಅದರ ಮೇಲೆ ಎಲ್ಲ ಖರ್ಚುಗಳು ಆಗ್ತಾಯಿತ್ತು. ಇವತ್ತು ಗಲ್ಲಾಪೆಟ್ಟಿಗೆ ಹಣ ಮತ್ತು ಟಿಕೆಟ್ ಮಾರಾಟದ ಹಣದಿಂದಲೇ ಎಲ್ಲ ಖರ್ಚು ಸರಿದೂಗಿಸಲಿಕ್ಕೆ ನಮಗೆ ಆಗಲ್ಲ. ಸರ್ಕಾರದ ಅನುದಾನಗಳು ರಂಗಭೂಮಿಗೆ, ರಂಗ ತಂಡಗಳು, ಕಲಾವಿದರನ್ನು ಏನಪ್ಪ ಅಂದ್ರೆ ಪೋಷಿಸಲಿಕ್ಕೆ ತೃಪ್ತಿಕರವಾಗಿಲ್ಲ ಅಂತ ಹೇಳ್ಬೋದು. ಜನ ಸಮುದಾಯದ ಒಂದು ಅನಾಕರ್ಷಣೆ ಕೂಡ ರಂಗಭೂಮಿಗೆ ಒಂದು ತಟ್ಟಿದೆ ಅಂತ ನಾವು ಹೇಳ್ಬೋದು. ರಂಗಭೂಮಿ ಸ್ಥಳಕ್ಕೆ ಆಧುನಿಕ ಮಾಧ್ಯಮಗಳು ಆಕ್ರಮಣ ಮಾಡಿವೆ ಅಂತ ಕೂಡ ನಾವು ಹೇಳ್ಬೋದು. ಇದು ನಾವು ಮುಖ್ಯವಾಗಿ ಸಮಕಾಲೀನ ರಂಗಭೂಮಿ ಎದುರಿಸ್ತಕ್ಕಂಥ ಸವಾಲುಗಳಲ್ಲಿ ರಂಗಭೂಮಿ ಒಂದೇ ಮಾಧ್ಯಮ ಏನು ಇತ್ತು ಆ ಮಾಧ್ಯಮದ ಬದಲಿಗೆ TV, ಇವತ್ತು ಮೊಬೈಲು, ಸಿನಿಮಾ, ಇಂಟರ್ನೆಟ್ಟು ಏನು ಬಂದಿವೆ. ಈಗ ನಾವು ಮೊದಲು ಕಲಾವಿದರು ರಂಗಭೂಮಿಯ ಮೇಲೆ ಇದು ಡಿಪೆಂಡ್ ಇದ್ದ ಕಲಾವಿದರು ಸಿನಿಮಾ, TV ಬಂದ ಮೇಲೆ ಸ್ವಲ್ಪ ಆಕರ್ಷಣೆ ಕಡಿಮೆ ಆಯಿತು. ಇಂಟರ್ನೆಟ್ ಬಂದ ಮೇಲೆ ಸಿನಿಮಾ, TVದು ಕೂಡ ಇವತ್ತು ಆಕರ್ಷಣೆ ಕಡಿಮೆ ಆಗಿದೆ ಕೂಡ ನಾವು ಹೇಳ್ಬೋದು. ಇಂಥ ಒಂದು ಪರಿಣಾಮ ಕೂಡ ಇಲ್ಲಿ ಆಗಿದೆ. ಆಮೇಲೆ ರಂಗಭೂಮಿ ಇವತ್ತು ಕಂಪ್ನಿ ಮತ್ತು ಆಧುನಿಕ
ನಾವೇನು ರಂಗಭೂಮಿಯ ಕಲಾವಿದರಿದ್ದೀವಿ, ಇದು ತನ್ನ ಗತವೈಭವವನ್ನು ಮತ್ತೆ ಮರುಸ್ಥಾಪನೆ ನಾವು ಮಾಡಬಹುದಾ ಅಂತಕ್ಕಂಥ ಒಂದು ಪ್ರಶ್ನೆ ಇಲ್ಲಿದೆ. ಕಂಪನಿ ನಾಟಕಗಳು ಸಾಧಾರಣ ಜನರ ಒಂದು ಮನೋರಂಜನೆ ಮೂಲ ಅಂತ ನಾವು ಹೇಳ್ತಾ ಇದ್ದೀವಿ. ಇವತ್ತಿನ ಮಾಧ್ಯಮ ಟಿ ವಿ, ಸಿನಿಮಾ, ಮೊಬೈಲು, ಅಂತರ್ಜಾಲ, ಇವತ್ತಿಂದ ಏನು ರಂಜನೋದ್ಯಮ ಇದೆ ಅದರ ಕದಂಬ ಬಾಹು ಏನಪ್ಪ ಅಂದರೆ ಇದರ ಮೂಲಕ ಚಾಚಿದೆ. ಈ ಮಾಧ್ಯಮಗಳನ್ನು ಪಕ್ಕಕ್ಕೆ ಸರಿಸಿದರೆ ಕಂಪನಿ ನಾಟಕ ತನ್ನ ಗತವೈಭವ ಮರುಸ್ಥಾಪಿಸಬಹುದು. ಅದಲ್ಲದೆ ಇವತ್ತಿನ ಮಾಡರ್ನ್ ಥಿಯೇಟ್ರ್ ಅಂದರೆ ರಂಗಶಿಕ್ಷಣವನ್ನು ಪಡೆದು ಕೆಲಸ ಮಾಡ್ತಕ್ಕಂಥ ಆಧುನಿಕ ವೃತ್ತಿಪರರ ಗೀಳಿನ ಕಲಾವಿದರು, ಇವತ್ತು ಕನ್ನಡ ರಂಗಭೂಮಿಯ ಕಲಾವಿದರು, 3ನೇ ತಲೆಮಾರಿನ ಕಲಾವಿದರು ಕೂಡ ಟಿ ವಿ, ಸಿನಿಮಾ, ಮೊಬೈಲು, ಅಂತರ್ಜಾಲದಂಥ ಮಾಧ್ಯಮಗಳ ಗದ್ದಲದಲ್ಲಿ ತಣ್ಣಗಾಗಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ಮಾಧ್ಯಮಗಳ ರಂಜನೋದ್ಯಮದಲ್ಲಿ ಸರ್ಕಾರದ ಪ್ರಚಾರದಲ್ಲಿ ತೊಡಗಿರುವ ಕಲಾವಿದರು, ರಂಗದ ಮೇಲೆ ಸಾಂಪ್ರದಾಯಿಕ ರಂಗಭೂಮಿ ಮಾಡುವವರು ಕಲಾವಿದರು, ರಂಗದ ಮೇಲೆ ಮಾಡ್ತಕ್ಕಂಥ ಕಲಾವಿದರು ರಂಗದಲ್ಲಿ ಅವಕಾಶ ಸಿಗದೆ ಬೇರೆ ಕೆಲಸಕ್ಕೆ ವಲಸೆ ಹೋಗ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಈ ಸಮಯ ಏನಪ್ಪ ಅಂದರೆ ಇದ್ರ ಬಗ್ಗೆ ವಿಚಾರ ಮಾಡಲಿಕ್ಕೆ ಒಂದು ಸರಿಯಾದ ಸಮಯ ಅಂತ ಕೂಡ ಹೇಳ್ಬೋದು. ಇವರೆಲ್ಲ ಒಟ್ಟಾಗಿ ಕೆಲಸ ಮಾಡಿದಾಗ ಹೊಸದೊಂದು ಕಲ್ಪನೆ ಕನ್ನಡ ರಂಗಭೂಮಿಯಲ್ಲಿ ನಾವು ಕಾಣ್ಬೋದು. ಈಗ ಚಾಲ್ತಿಯಲ್ಲಿ ಇರ್ತಕ್ಕಂಥ ರಂಗಭೂಮಿ ಕೆಲಸ ಏನಪ್ಪ ಅಂದರೆ ಯಾವ ಥರದ ಕೆಲಸ ಇವತ್ತು ರಂಗಭೂಮಿಯಲ್ಲಿ ಆಗ್ತಾ ಇರೋದು, ಒಂದು ಸರ್ಕಾರಿ ರಂಗ ಸಂಸ್ಥೆಗಳ ಮೂಲಕ ಆಗ್ತಕ್ಕಂಥ ರಂಗಭೂಮಿ, ಎರಡನೇದು ಖಾಸಗಿಯಾಗಿ ಏನು ಹವ್ಯಾಸಿ ತಂಡಗಳು ಅಥವಾ ಬೇರೆ ಕಂಪ್ನಿ ನಾಟಕಗಳು ಅಥವಾ ರಂಗ ತಂಡಗಳು ಮಾಡ್ತಾ ಇರ್ತಕ್ಕಂಥದ್ದು, ಇನ್ನೊಂದು ಸಾಂಪ್ರದಾಯಿಕವಾಗಿ ಮಾಡ್ತಕ್ಕಂಥ ಒಂದು ಆಚರಣೆ ರಂಗಭೂಮಿ ಆಗಿರ್ಬೋದು. ಈ ಥರದ್ದು ರಂಗಭೂಮಿ ಅಂದರೆ ಜಾನಪದ ರಂಗಭೂಮಿ, ನಮ್ಮದು ಟ್ರೆಡಿಷ್ನಲ್ ರಂಗಭೂಮಿ ಏನಿದೆ ಅದು ತನ್ನ ಕೆಲಸವನ್ನು ಮಾಡ್ತಾಯಿದೆ. ಇದನ್ನು ವಿಶ್ಲೇಷಿಸಿ ಹೊಸ ರಂಗಧಾರಿಯನ್ನು ನಾವು ಏನಪ್ಪ ಅಂದ್ರೆ ಫುಲ್ ಟೈಮ್ ಥಿಯೇಟ್ರ್ ಮಾಡ್ತಕ್ಕಂಥ ಕಲಾವಿದರಿಗೆ ಹೆಂಗೆ ಕಂಡುಕೊಳ್ಬೋದು ಅಂತಕ್ಕಂಥದ್ದು ಇವತ್ತಿನ ನಮ್ಮದೊಂದು ಸವಾಲು. ಅದರ ಬಗ್ಗೆ ಈಗ ರಂಗಭೂಮಿಯಲ್ಲಿ ಈ ಒಂದು ಹೊಸ ದಾರಿ ಅನ್ನೋದಕ್ಕಿಂತ ರಂಗಭೂಮಿ ನಿಜವಾಗಲೂ ಯಾವ ಉದ್ದೇಶಕ್ಕೆ ಪ್ರಾರಂಭ ಆಯಿತು ಅದೇ ದಾರಿಯನ್ನು ನಾವು ಸರಿಯಾಗಿ ಕಂಡುಕೊಂಡು ಮತ್ತು ಆ ದಾರಿಯಲ್ಲಿ ನಾವು ನಡೆದ ಕೆಲಸ ಮಾಡೋದೇ ಬಹುಶಃ ಹೊಸ ದಾರಿ ಇಲ್ಲ, ಅದು ಹಳೆ ದಾರಿ. ಇವತ್ತು ಬೇಕಾದ್ರೆ ನಾವು ಹೊಸ ದಾರಿ ಅಂತ ಕೂಡ ಇವತ್ತಿನ ಇದರಲ್ಲಿ ಹೊಸದಂತ ನಾವು ಹೇಳ್ಬೋದು. ಅದಕ್ಕೆ ನಾವು ಏನಪ್ಪ ಇನ್ನೊಂದು ಬೇಕಾದ್ರೆ ಒಂದು ವಾಕ್ಯ ಅದಕ್ಕೆ ಹಿಂಗೆ ರಚನೆ ಮಾಡೋಣ, ಏನು ನಾವು ರಂಗಭೂಮಿ ಏಕೆ ಮತ್ತು ಹೇಗೆ ಮಾಡಬೇಕು ಅಂತ ಬೇಕಾದ್ರೆ ಒಂದು ಹೊಸ ಅಟ್ರಾಕ್ಷನ್ ಇರ್ತಕ್ಕಂಥ ಒಂದು ಟೈಟಲ್ ಕೊಡೋಣ. ಹಂಗಂದ್ರೆ ಈಗ ಹೆಂಗೆ ಮಾಡಬೇಕು ನೋಡ್ರಿ, ರಂಗಭೂಮಿಗೆ ಒಂದು ಹೊಸ ಹೊಳವು, ಬೆಳಕು, ಹೊಸದಾಗಿ ಏನೋ ನಾವು ಈಗ ಶೋಧನೆ ಮಾಡ್ತಾಯಿದ್ದೀವಿ ಅಥವಾ ವಿಚಾರ ಮಾಡ್ತಾಯಿದ್ದೀವಿ, ಅದೆಲ್ಲ ಹಿಂದೆ ಇರ್ತಕ್ಕಂಥದ್ದೇ. ಮೂಲಭೂತವಾಗಿ ರಂಗಭೂಮಿ ಯಾವ ಉದ್ದೇಶಕ್ಕೆ ರಚನೆಯಾಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತು ಅದನ್ನೇ ಇವತ್ತು ನಾವು ಪುನಃ ನೆನಪಿಸಿಕೊಳ್ತಕ್ಕಂಥ ಕೆಲಸ ಆಗಬೇಕು. ಈ ಪ್ರಶ್ನೆಗೆ ಈಗ ನಾವು ಉತ್ತರ ಕಂಡ್ಕೋಬೇಕಾದ್ರೆ ಮನಸ್ಸಿನಾಗ ಹಲವಾರು ವಿಚಾರಗಳು ಬರ್ತಿರ್ತಾವೆ. ಆ ಭಾವನೆಗಳನ್ನು ಈಗ ನಾವು ಹೊರಗೆ ಹಾಕಬೇಕಂದ್ರೆ ಅದೊಂದು ನಾವು ಹೊರಗೆ ಹಾಕಬೇಕಂದ್ರೆ ಅದೊಂದು ಸರಿಯಾಗಿ ನಾವು ಎಕ್ಸ್ಪ್ರೆಸ್ ಮಾಡಬೇಕು. ಮೊದಲಿಗೆ ಏನಪ್ಪ ಅಂದ್ರೆ ಇದು ಸ್ವಲ್ಪ ಕಠಿಣ ಕೂಡ. ನಾವು ನಮ್ಮ ಅಭಿಪ್ರಾಯ ಹೇಳಿದ್ರೆ ಒಬ್ಬರಿಗೆ ಸರಿ ಅನ್ನಿಸ್ಬೋದು, ಸರಿ ಅನ್ನಿಸದೇ ಇರ್ಬೋದು, ಇಂಥ ಸಮಸ್ಯೆ ಕೂಡ ಇದೆ. ಆದರೂ ನಮ್ಮ ಅಭಿಪ್ರಾಯವನ್ನು ನಾವು ಪ್ರೆಸೆಂಟ್ ಮಾಡೋಣ, ಮತ್ತು ಯಾರಿಗಾರ ತಮ್ಮ ಅಭಿಪ್ರಾಯ ಇದ್ದರೆ ಅವರು ಕೂಡ ಪ್ರೆಸೆಂಟ್ ಮಾಡ್ಬೋದು. ಅದಕ್ಕೆ ಇವತ್ತೇನಪ್ಪ ಅಂದ್ರೆ ರಂಗಭೂಮಿ ಇವತ್ತು ಏಕೆ ಮತ್ತು ಹೇಗೆ ಮಾಡಬೇಕು ಅನ್ನೋ ಪ್ರಶ್ನೆಗೆ ಸೂಚ್ಯವಾಗಿ ಉತ್ತರಿಸ್ಬೋದು ಅಂತ ನಮಗನ್ನಿಸ್ತದೆ. ಹಾಗೆ ಪ್ರತಿಯೊಂದು ಕಲೆಗೆ ಅಥವಾ ಕಸುಬುಗಳಿಗೆ ಅವುಗಳ ಮೂಲ ಸಂರಚನೆ ತುಂಬ ಸರಳ ಮತ್ತು ಪ್ರಾಮಾಣಿಕವಾಗಿ ಮಾಡೇ ಇರ್ತಾರೆ. ಅವು ಪ್ರಾರಂಭದಾಗ ಆದಾಗ ಅದರ ಮೂಲದಲ್ಲಿ ಅದರ ಉದ್ದೇಶ, ಅದರದ್ದು ಕಾರ್ಯನಿರ್ವಹಣಾ ರೀತಿ ಒಂದು ರೀತಿ ಕರೆಕ್ಟಾಗಿರ್ತದೆ. ಅದು ಮುಂದೆ ಬಂದಂಗೆ ಏನಾಗ್ತದೆ ಅಂತಂದರೆ ಅಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಅನಪೇಕ್ಷಿತ ಒಂದು ಸಂಗತಿಗಳಲ್ಲಿ ಜಾಯಿಂಟ್ ಆಗ್ತವೆ. ಅದರಿಂದ ಅದು ದಾರಿ ತಪ್ಪತಕ್ಕಂಥ ಸಾಧ್ಯತೆ ಇರ್ತವೆ. ಈ ಕಾಲಕ್ರಮೇಣದಲ್ಲಿ ಎಲ್ಲ ಹಲವಾರು ಅನಪೇಕ್ಷಿತ ಸೇರ್ಪಡೆಗಳು ಆಗೋದನ್ನು ನಾವು ನೋಡ್ಬೋದು. ಇದು ಒಂದೇ ಕ್ಷೇತ್ರ ರಂಗಭೂಮಿ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲಿ ಅಷ್ಟೇ. ಈಗ ನಮ್ಮ ಮೂಲ ಪ್ರಶ್ನೆ ಏನು, ರಂಗಭೂಮಿಗೆ ಸಮಕಾಲೀನ ರಂಗಭೂಮಿಯ ಸವಾಲುಗಳು ಅಂತಕ್ಕಂಥದ್ದನ್ನು ಇನ್ನೊಂದು ಸ್ವಲ್ಪ ಸರಳವಾಗಿ ಮಾಡಿ ರಂಗಭೂಮಿ ಏಕೆ ಮತ್ತು ಹೇಗೆ ಅಂದರೆ ಸುಲಭವಾಗಿ ನಾವು ಮಾಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆಗೆ ನಾವು ಈಗ ಮರಳೋಣ.
ಅಲ್ಲಿ ಮರಳಿದರೆ ಈಗ ರಂಗಭೂಮಿ ಏಕಂತ ನಾವು ನಮ್ಮ ಪ್ರಶ್ನೆಗೆ ಬಂದುಬಿಡೋಣ. ಒಂದು ಏನು ಅದ್ರ ಬಗ್ಗೆ ನಾವು ಭಾಳ ಬಿಡಿಸಿ ಹೇಳೋಕ್ಕೆ ಹೋದರೆ ಸ್ವಲ್ಪ ಅದು ಸಡಿಲ ಅಥವಾ ಪೇಲವ ಅಂತ ಕೂಡ ಅನ್ನಿಸ್ಬೋದು. ಹಂಗೆ ಯಾರೂ ತಿಳ್ಕೊಳಂಗಿಲ್ಲ. ಮತ್ತು ನಾವು ಹಾಗೆ ಸೈಲೆಂಟ್ ಆಗಿದ್ದರೆ ಅದನ್ನು ಬಿಡಿಸಿ ನಾವು ಅದನ್ನು ಸ್ವಲ್ಪ ಹೇಳದೇ ಇದ್ದರೆ ಸ್ವಲ್ಪ ಒಂದಷ್ಟು ಜನರಿಗೆ ಅದು ಗೊತ್ತಿದೆ, ಇನ್ನೊಂದಷ್ಟು ಜನರಿಗೆ ಗೊತ್ತಾಗಲಿಕ್ಕೆ ಇಲ್ಲ, ಗೊತ್ತಾಗದೇ ಇರ್ಬೋದು. ಸೊ ಅಂಥದ್ದೊಂದು ಸಮಸ್ಯೆ ಕೂಡ ನಾನು ವೈಯಕ್ತಿಕವಾಗಿ ಗಮನಿಸಿದ್ದೇನೆ. ಈಗ ರಂಗ ಶಿಕ್ಷಣ ಪಡ್ಕೊಂಡು ಬರೋದು, ಭರಾಟೆಯಲ್ಲಿ ಕೆಲಸ ಮಾಡೋದು ಎಲ್ಲರೂ ಮಾಡ್ತಾಯಿದ್ದಾರೆ. ಆದರೆ ಬೇಸಿಕ್ ಥಿಯೇಟ್ರ್ ಕಾನ್ಸೆಪ್ಟು, ಥಿಯೇಟ್ರ್ ಯಾಕೆ ಮಾಡಬೇಕು? ಈಗ ನಾವು ರಂಗದ ಮೇಲೆ ನಿಂತು ಒಂದು ಪಾತ್ರನೋ ಒಂದು ನಾಟಕನೋ ಮಾಡ್ತೀವಿ, ಅದು ನಮ್ಮ ಎಕ್ಸ್ಪ್ರೆಷನ್ ನಾವು ಕೊಡ್ತೀವಿ. ಆದ್ರೆ ಬೇಸಿಕ್ಕಾಗಿ ನಾವು ಯಾಕೆ ಥಿಯೇಟ್ರ್ ಮಾಡಬೇಕು ಅನ್ನೋದು, ಅಥವಾ ಈಗ ಅವರೆಲ್ಲ ನಮ್ಮ ಸೀನಿಯರ್ಸು ಅವರಿಗೆಲ್ಲ ಒಂದು ಜಜ್ಮೆಂಟ್ ಇದೆ. ತುಂಬ ಆಪ್ತರಾಗಿರೋರು ಅವ್ರಿಗೆ ಹೇಳ್ತಾರೆ, ಕೆಲವೊಂದು ಬರವಣಿಗೆಯಲ್ಲಿ ಹಾಕಿದ್ದಾರೆ, ಕೆಲವೊಂದು ಪುಸ್ತಕದಲ್ಲಿದ್ದಾವೆ, ಯಾರು ಓದ್ತಾರೆ ಯಾರು ಓದೋದಿಲ್ಲ. ಅದು ಆ ಕಾನ್ಸೆಪ್ಟನ್ನು ಸರಿಯಾಗಿ ನಾವು ಇವತ್ತು ಎಲ್ಲರಿಗೂ ಸ್ವಲ್ಪ ತಿಳಿಸಿ ಹೇಳಬೇಕಾಗಿದೆ. ಯಾಕಂದರೆ ಇವತ್ತು ನಾವು ಸರ್ಕಾರಿ ಥಿಯೇಟ್ರಲ್ಲಿ, ಸರ್ಕಾರಿ ಸಂಸ್ಥೆಗಳು, ರಂಗ ಸಂಸ್ಥೆಗಳಲ್ಲಿ ಹೊರಗಡೆ ಕೆಲಸ ಮಾಡುವಾಗ ಈ ಒಂದು ಕಲ್ಪನೆ ಅವರಲ್ಲಿ ಇಲ್ಲದೇ ಇರತಕ್ಕಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅದು ಮತ್ತು ಇನ್ನೂ ತುಂಬ ಕಷ್ಟ ಆಗ್ತಾಯಿದೆ ಎಲ್ಲರಿಗೆ ಕೆಲಸ ಮಾಡೋಕ್ಕೆ. ಇದು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಮೋಸ್ಟ್ಲಿ ಈಸಿ ಆಗ್ಬೋದು ಅಂತ ನನ್ನ ಉದ್ದೇಶ ಅಷ್ಟೇ. ಅದಕ್ಕೆ ಇದನ್ನು ಹೇಳೋದು ಸ್ವಲ್ಪ ಸಡಿಲ ಅಂತ ಅನ್ನಿಸ್ಬೋದು.